ಇಂದು ನಾವು ಹಂಪಿ ಎಕ್ಸ್ಪ್ರೆಸ್ ಟ್ರೈನ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದೀವಿ. ಸೊ ನಮ್ಮ ಕುಟುಂಬ ಇದು. ಎಲ್ಲರೂ ಮೈಸೂರಿಗೆ ಹೋಗಕ್ಕೆ ಒಂದ್ಸಲ ಹಾಯ್ ಹೇಳಿ. ಓಕೆ, ಚಂದನ್ ಕುಮಾರ್. ಸೊ ಮೊದಲನೇ ದಿನ ಶ್ರೀರಂಗಪಟ್ಟಣಕ್ಕೆ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನವನ್ನು ಭೇಟಿ ಮಾಡಿದೆವು. ಅಲ್ಲಿ ಶ್ರೀ ರಂಗನಾಥ ಸ್ವಾಮಿಯ ದೇವಸ್ಥಾನದ ದರ್ಶನ ಪಡೆದ ನಂತರ ಹಂಪಿಯನ್ನು ಹೋಲುವ ಎಲ್ಲ ಕಲ್ಲಿನ ಕಂಬಗಳು ಕೆತ್ತನೆಯನ್ನು ನೋಡಿ ನಮ್ಮ ಮನಸೂರೆಗೊಂಡವು. ತದನಂತರ ನಿಮಿಷಾಂಬ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ದರ್ಶನ ಪಡೆದು ಊಟ ಸವಿದ ನಂತರ ನಾವು KRS ಬ್ಯಾಕ್ ವಾಟರ್ ಭಾಗಕ್ಕೆ ಬಂದಿದ್ದೀವಿ. ಸೊ ಹಿನ್ನೀರು ವಿಭಾಗ ನೀವೆಲ್ಲ ನೋಡ್ತಾ ಇದ್ದೀರಿ. ಇಲ್ಲಿ KRS ಡ್ಯಾಮ್ ಇರೋದು ಅಲ್ಲಿ, ಅದೇ ಅಷ್ಟು ದೂರದಲ್ಲಿ ಕಾಣಿಸ್ತಾ ಇದೆ. ಸೊ ಇಲ್ಲೆಲ್ಲ ನೀರಿನ ಒಂದು ಲೊಕೇಶನ್ ನೋಡ್ತಾ ಇದ್ರೆ ಭಾಳಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಸೊ ಕುಟುಂಬದವರೆಲ್ಲ ಬ್ಯಾಕ್ವರ್ಡ್ ವಾಟರನ್ನು ಅಬ್ಸರ್ವೇಷನ್ ಮಾಡ್ತಾ ಇದ್ದಾರೆ. ಸೆಲ್ಫಿ ಫೋಟೋದಲ್ಲಿ ತಲ್ಲೀನರಾಗಿದ್ದಾರೆ. ಇಲ್ಲಿ ದೇವಸ್ಥಾನ ಉಂಟು. ಸೊ ಇಲ್ಲಿ ಬೃಹತ್ ಆಕಾರದ ಒಂದು ವಾಹನಗಳನ್ನು ನಿಲ್ಲಿಸುವಂಥ ಜಾಗ ಇದೆ. ಸೊ ನೋಡ್ತಾ ಇದ್ರಿ, ಇದಾವೆಲ್ಲ ಭಾಳಷ್ಟು ತುಂಬ ದೂರದಿಂದ ಬಂದಂಥ ಪ್ರವಾಸಿಗರಿದ್ದಾರೆ. ಸೊ ನೋಡ್ತಾ ಇದ್ರಲ್ವಾ, ಎಷ್ಟು ಅದ್ಭುತವಾದ ರಮಣೀಯ ದೃಶ್ಯಗಳು ನಮ್ಮ ಕಣ್ಮನ ಸೆಳೀತಾ ಇದ್ದಾವೆ. ವಿಜಯನಗರ ವೈಭವವನ್ನು ಬಿಂಬಿಸುವಂತಹ ಕಲ್ಲಿನ ರಥನೂ ಕೂಡ ನಾವು ಈ ಮುಂದೆ ಕಾಣ್ತಾ ಇದ್ದೀವಿ. ಸೊ ಹಾಗೋ ಅದೆಷ್ಟೋ ಭಾಗದಲ್ಲಿ ನಮ್ಮ ವಿಜಯನಗರದ ಒಂದು ಪ್ರತೀಕ ತಾನೇ ಇದು ಮೈಸೂರು. ಇಲ್ಲಿ ಕೂಡ ನಮ್ಮ ವಿಜಯನಗರದ ದಸರಾ ಹಸ್ತಾಂತರಿಸಲಾಯ್ತು ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮ ದಸರಾದ ಉತ್ಸವ ಮೊಟ್ಟ ಮೊದಲ ಬಾರಿಗೆ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಆಗಿರುವಂಥದ್ದು. ಅಂದರೆ ಹೊಸಪೇಟೆ ಹಂಪಿಯಲ್ಲಿ. ಆ ಹಂಪಿಯ ಕಲ್ಲಿನ ರಥ ಇಲ್ಲಿ ಕೆತ್ತಲಾಗಿದೆ. ಆ್ಯಕ್ಚುಲಿ ಹಂಪಿಯ ಕಲ್ಲಿನ ರಥ ಸಂಪೂರ್ಣವಾಗಿ ಕಟ್ಟಾಗಿದೆ ಅನ್ನೋ ಲೆಕ್ಕಕ್ಕೆ ಭಾವಿಸ್ತಾ ಇದ್ದೀನಿ ನಾನು. ಕಾರಣ ಇಷ್ಟೇ, ಆ ಮೇಲೆ ಕಾಣಿಸ್ತಿರುವಂಥ ಆ ಕಲ್ಲಿನ ಮೇಲೆ ಒಂದು ಸಣ್ಣ ಗೋಪುರ ಥರ ಬರ್ತದೆ. ಆ ರಥ ಕಂಗೊಳಿಸಬೇಕಾದ್ರೆ ಮೇಲೆ ನಾವು ಫುಲ್ ರಥವನ್ನು ಕಾಣ್ತಿದ್ವಿ. ಹಿಂದೆ ಇರುವಂಥ ಚಿತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಹೊಸದಾಗಿ ಕೂಡ ಇಲ್ಲಿನೂ ಕೂಡ ಕೆತ್ತನೆ ಮಾಡಲಾಗಿದೆ. ಭಾಳ ಅದ್ಭುತವಾದ ರಮಣೀಯ ಕೆತ್ತನೆ ಆಗಿದೆ. ಇದು ಒಳಗಡೆ ಶ್ರೀಕೃಷ್ಣ ದೇವಾಲಯ ಇದೆ. ಎಲ್ಲ ಅಷ್ಟ ದೇವಾಲಯಗಳು, ಅಷ್ಟಲಕ್ಷ್ಮಿಯರು, ಅಷ್ಟ ಮಹರ್ಷಿಗಳ ಒಂದು ಭಾವಚಿತ್ರವನ್ನು ಕಲ್ಲಿನಲ್ಲಿ ಕೆತ್ತಲಾಗಿದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಕಲ್ಲಿನ ರಥ ಕೆತ್ತಿದೆಯಲ್ಲ, ಆ ಥರ ಒಳಗಡೆ ಒಂದೊಂದು ಪೀಠದ ಮೇಲೆ ಒಂದೊಂದು ರೀತಿಯ ದೇವಸ್ಥಾನ ಒಂದು ಅಷ್ಟು ಮೂರ್ತಿಗಳನ್ನು ಕೆತ್ತನೆ ಮಾಡಲಾಗಿದೆ. ಸೊ ನಿಜಕ್ಕೂ ಇದು ಒಂಥರ ರಮಣೀಯ ದೃಶ್ಯ. ಭಾಳಷ್ಟು ಕಲ್ಲಿನ ಕೆಲಸ ಆಗಿರೋದ್ರಿಂದ ಇದು ಬ್ಯಾಕ್ವರ್ಡ್ ವಾಟರ್ ಇನ್ KRS. ಸೊ ಮಸ್ಟ್ ಅಂಡ್ ಶುಡ್ ಯು ಕ್ಯಾನ್ ವಿಸಿಟ್. ಇಟ್ಸ್ ಎ ಫ್ಯಾಂಟಾಸ್ಟಿಕ್ ಮೂಮೆಂಟ್. ನಮ್ಮ ಪರಿವಾರದವರು ಕಲ್ಲಿನ ರಥಕ್ಕೆ ತಮ್ಮ ಕಲ್ಲಿನರಾದೆವು. ಸೊ ಈ ಕೆತ್ತನೆಯ ವಿಹಂಗಮ ನೋಟಕ್ಕೆ ಸಾಕ್ಷಿಭೂತರಾದೆವು. ಇದಾದ ನಂತರ ನಾವು ಮುಂದೆ ಬೃಂದಾವನಕ್ಕೆ ನಾವು ಪ್ರವೇಶ ಮಾಡ್ತಾ ಇದ್ವಿ. ಓಕೆ, ಇದೆ ಬೃಂದಾವನ. ಹಾಂ, ಅಲ್ಲಿ ಬಂದಿದ್ದಾರೆ.
ಓಕೆ. ಸೊ ನಂತರ ನಾವು ಧ್ವನಿ ಇಲ್ಲ ಬೆಳಕು ಕಾರ್ಯಕ್ರಮ ಮಾತ್ರ ನಾವು ಬೃಂದಾವನದಲ್ಲಿ ಸವಿದೆವು. ಆ ವಿಹಂಗಮನ ನೋಟಕ್ಕೆ ನಮ್ಮ ಮನೆ ಸದಸ್ಯರೆಲ್ಲರೂ ಪುಲಕಿತರಾದರು. ಪ್ರಸಿದ್ಧ ಚಾಮುಂಡಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಚಾಮುಂಡಿ ಅಮ್ಮನವರ ಗೋಪುರ. ಮೈಸೂರು ಅರಮನೆ ಒಳಗಡೆ. ಸೊ ನೋಡ್ತಾ ಇದ್ರಿ ಗ್ಯಾಲರಿ ಇವೆಲ್ಲ ತುಂಬ ಅದ್ಭುತವಾದದ್ದಿದೆ. ಯಾವುದಂತ ತೆಗಿಬೇಕು ಯಾವುದಂತ ಬಿಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತದೆ. ಸೊ ಇದು ನಿಜವಾಗ್ಲೂ ಅದ್ಭುತವಾಗಿದೆ. ನೀವು ಒಂದ್ಸಲ ಕಣ್ಣು ತುಂಬಿಕೊಂಡ್ರೆ ಸಂತೋಷ. ಹೀಗಿದೆ ಹಾಗಿದೆ ಅನ್ನೋಕ್ಕಿಂತ ಇದು ಒಂದ್ಸಲ ನೋಡ್ಬಿಡೋದು ಉತ್ತಮ. ಓಕೆ. ವರ್ಣಚಿತ್ರಗಳು. ಜಯಲಕ್ಷ್ಮಿ, ಕೃಷ್ಣರಾಜ ಮಣಿ, ಕೆಂಪಮ್ಮ ರಾಣಿ ಅವರು, ನಾಲ್ವಡಿ ಕೃಷ್ಣರಾಜ ಬೇರೆ ಕಂಡಿರುವ ನರಸಿಂಹರಾಯರು, ಚಾಮರಾಜ ಬೇರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಕಂಠೀರವ ಒಡೆಯರ್, ಕೆಂಪ ನಂಜಮ್ಮನೆಯವರು, ಚಾಮರಾಜ ಒಡೆಯರ್ ಇವರೇ ನೋಡಿ. ಉಪನಯನ ಆಗ್ತಿರೋದು ಜಯಚಾಮರಾಜ ಒಡೆಯರ್, ರಾಜಮಾತೆ, ರಾಣಿ ಅಲೆಕ್ಸಾಂಡರ್ 7ನೇ ಎಡ್ವರ್ಡ್. ಕಟ್ಟಿಗೆಯಲ್ಲಿ ಡಿಸೈನ್ ಮಾಡಲಾಗಿದೆ. ನೋಡ್ತಾ ಇದ್ದೀವಿ ಅರಸರು ಬಳಸ್ತಿದ್ದ
ಸಿಂಹಾಸನಗಳು, ಫಿರಂಗಿ ಗುಂಡುಗಳು, ತೋಪುಗಳ ಬಗ್ಗೆ, ಸಂತ್ ಫಿಲಾಮಿನಾ ಚರ್ಚ್. ಸೆಲ್ಫಿ ಕ್ಯಾಮ್ರಾ ಕಂಡೆ ಅಮೃತಸರ ಕಲ್ಲುಗಳ ಬಳಕೆಯಾಗಿದೆ. ಮೆಟ್ಟಿಗೆ ಕಂಬ ಕೂಡ ಕಲ್ಲಲ್ಲಿ ಕೆತ್ತನೆ ಮಾಡಲಾಗಿದೆ. ಮಿರರಿಂದ ನಮ್ಮ ರಿಫ್ಲೆಕ್ಷನ್ ಆಗ್ತಾ ಇದೆ. ಇದೆಲ್ಲ ಆಸನಗಳು ರಾಜ ದರ್ಬಾರ್ ನಡೆಯುವಂಥ ಸಂದರ್ಭದಲ್ಲಿ ಕೂರುವಂಥ ಸ್ಥಾನ. ಇಲ್ಲಿ ಮೇಲಿದೆ ವಿವಿಧ ಅಲಂಕಾರದ ಬಣ್ಣಗಳಿಂದ ಕರಕುಶಲ ವಸ್ತುಗಳಿಂದ ನಿರ್ಮಾಣವಾಗಿರುವಂಥ ರಾಜಸಭೆ ನಡೆಯುವಂಥ ಸ್ಥಳ. ನಿಜಕ್ಕೂ ಅದ್ಭುತವಾದ ಕಲಾಕುಸುಮಾದ ಕುಶಲತೆ ಒಳಗೊಂಡಂಥ ದೃಶ್ಯಾವಳಿಗಳಿವೆ. ಸೆಲ್ಫಿ ಬೂತ್ ಕನ್ನಡಿ. ಬ್ಯೂಟಿಫುಲ್. ಕಟ್ಟಿಗೆಯಿಂದ ವಿವಿಧ ಕೆತ್ತನೆ ಸುಮಾರು ಬಾಗಿಲು. ಇದು ಆಕ್ಚುಲಿ ಹಿತ್ತಾಳೆ, ಬೆಳ್ಳಿ ಬಾಗಿಲ. ಬೆಳ್ಳಿ ಬಾಗಿಲು, ಹಿಂಬಾಗಿಲ ನೋಟ. ಆ ಕಾಲದ ನೋಡಿ ಮರ ಕೇಳೋದು. ವಿಭಿನ್ನ ಕಲಾಕೃತಿ ನಮ್ಮ ಮನಸ್ಸನ್ನು ಮನಸೂರೆಗೊಳ್ಳುವುದರ ಜೊತೆಗೆ ನಮ್ಮ ಮೂಕ ವಿಸ್ಮಿತರಾಗಿ ವೀಕ್ಷಿಸಲು ಈ ಧ್ವನಿ ಬೆಳಕು ನಿಂತು ಗಜಪಡೆ ಆಭರಣಗಳು ಕಾಣ್ತಾ ಇದೆ. ಏನೆಲ್ಲ ಬಳಕೆ ಮಾಡ್ತೀವಿ ಎಲ್ಲ ಆನೆಗೆ ಬಳಸುವಂಥದ್ದು. ನಮ್ಮ ಚಾಮುಂಡೇಶ್ವರಿಗೆ ಬರುತ್ತ ಚಾಮರಗಳು, ದಂತಗಳಿಗೆ ಬಳಸುವಂತಹ ದಂತಗಳು. ಸೆಂಟ್ ಫಿಲೋಮಿನಾ ಚರ್ಚ್ ನೋಡ್ತಾ ಇದ್ದೀರಾ. ಯೇಸು ಕ್ರಿಸ್ತನ ಒಂದು ಪೀಠಸ್ಥಾನ. ಎಸ್ಕಲೇಟರ್ ಮೇಲೆ ಒಬ್ಬರ
ರೈಲ್ವೆ ಮ್ಯೂಸಿಯಂಗೆ ತಾವೆಲ್ಲ ಕಾಣ್ತಾ ಇದ್ದೀರಿ. ರೈಲ್ವೆ ಮ್ಯೂಸಿಯಂ ಇದು ರೈಲ್ವೆ ಸ್ಟೇಷನ್ ಪಕ್ಕ ಬರುವಂಥದ್ದು ಮೈಸೂರಲ್ಲಿ. ಸೊ ಮ್ಯೂಸಿಯಂ ಸ್ಥಾಪನೆ ಮಾಡಿದ್ದಾರೆ. ಅವ್ರು ವಾಕಿ ಟಾಕಿ Before we used to do diary. Don't touch. No, don't touch. ಈ ಥರ ಇಂಡಿಕೇಶನ್ ನೋಡಿ. ಇಲ್ಲಿ ಎಲ್ಲರೂ ಯಾವ ಥರ ಅವರ ಲೈನನ್ನು ಕ್ಲೋಸ್ ಮಾಡಬೇಕು ಅನ್ನೋದಕ್ಕೆ ವಸ್ತುಗಳು ನಿಂತಿದ್ದಾರೆ. सिग्नल्स रोड 1 रोड 2 तो उनको कोई सिग्नल देना होता था ना, तो इसकी यूज अभी पहले काफी सारे सिस्टमैटिक हो गया है. See Nishu, these are signals. Nishu, see signals. ಲ್ಯಾಂಪ್ಸ್ Lamps. Signal and lamp. Now ಸಿಗ್ನಲ್ ಮೀಟರ್ಸ್ ಯಾವ್ಯಾವ ಟ್ರ್ಯಾಕಲ್ಲಿ ಹೇಗೆ ಹೋಗ್ತದೆ ಅನ್ನೋದು ಕೂಡ ಇಲ್ಲಿ ನಾವು ನೋಡ್ಬೋದು. side हो सकते हैं. ಸೊ ರೈಲ್ವೆ ಹೆರಿಟೇಜ್ ಪಾರ್ಕ್ ಟಚ್ ಸ್ಕ್ರೀನ್. ಓಕೆ ಫೈನ್. ಎಲ್ಲ ವಿವಿಧ ದೇಶಗಳ ಕರೆನ್ಸಿ ಅನ್ಸುತ್ತೆ ಇದು. ಅಂಚೆ ಚೀಟಿ ಗ್ಯಾಲರಿ. ಓಕೆ ಫೈನ್. ಸೊ ಇಲ್ಲಿ ಕೂಡ ಹಳೆ ಟ್ರೈನನ್ನು ಇಟ್ಟಿದ್ದಾರೆ. ಬಳಕೆ ಆಗುವಂಥ ಉಗಿ ಬಂಡಿ ಅಂತ ಹೇಳಿ ಕರೀತಾರಲ್ಲ ಆ ಥರ. look here. Photo. ನೋಡಿದ್ರಲ್ಲ ಸ್ನೇಹಿತರೆ,